ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಿಮ್ಮನ್ನ ನೋಡಲಿಕ್ಕ ಭಾರತ ಕಥೆಯ ಹೇಳಿ ಹೋಗಲಿಕ್ಕ ಭಾರತ ಕಥೆಯ ಹೇಳಿ ಹೋಗಲಿಕ್ಕ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಿಮ್ಮನ್ನ ನೋಡಲಿಕ್ಕ ಸ್ವಾತಂತ್ರ್ಯ ಕಥೆಯ ಹೇಳಿ ಹೋಗಲಿಕ್ಕ ಸ್ವಾತಂತ್ರ್ಯ ಕಥೆಯ ಹೇಳಿ ಹೋಗಲಿಕ್ಕ ಅರೆ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಬ್ರಿಟಿಷ್ ನಮ್ಮ ನಾಡಿಗ ಯಾತಕಂತ ಬಂದ್ರ ಅವರ ಜೊತೆ ಎಲ್ಲ ಮೀರಿ ಎಲ್ಲಿವರೆಗೂ ಬಂತ ಅವರಿಂದ ಭಾರತಕ್ಕೆ ಅಂತದೇನಾಯ್ತಾ ಅರೆ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಕಥೆಯ ಹೇಳಲಿಕ್ಕ ವೀರರ ತ್ಯಾಗವನೆನಿಗೂ ನಮಿಸಲಿಕ್ಕ ವೀರರ ತ್ಯಾಗವನೆನಿಗೂ ನಮಿಸಲಿಕ್ಕ ಅರೆ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಸ್ವಾತಂತ್ರ್ಯ ಸಂಗ್ರಾಮ ವೀರ ಕಥನ ಸಾಂಸ್ಕೃತಿಕ ಭವ್ಯ ಪರಂಪರೆ, ಪ್ರಾಕೃತಿಕವಾಗಿ ವೈಭವದಿಂದ ಕೂಡಿದ ಸಂಪದ್ಭರಿತ ನಾಡು ಭಾರತ. ನಾಡಿನ ಹೆಜ್ಜೆ ಹೆಜ್ಜೆಗೂ ಸುಖ ಸಂತೋಷ, ಹಸಿರು, ನದಿ, ಝರಿ, ತೊರೆ, ಎಲ್ಲೆಲ್ಲೂ ರಾಶಿ ರಾಶಿ ಚಿನ್ನ, ಕಂಡಷ್ಟು ನಾನಾ ರೀತಿಯ ಮಸಾಲೆ ಪದಾರ್ಥಗಳು. ಇಂತಹ ಭವ್ಯ ಶ್ರೀಮಂತ ನಾಡಿಗೆ 1498ರಲ್ಲಿ ಪೋರ್ಚುಗಲ್ನಿಂದ ಆಫ್ರಿಕಾ ಖಂಡದ ಗುಡ್ ಹೋಪ್ ಭೂಶಿರವನ್ನು ಬಳಸಿ ಬಂದು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋಡಗಾಮ. ಆ ಮೂಲಕ ಯುರೋಪಿಯನ್ನರ ನೇರ ವ್ಯಾಪಾರವು ಭಾರತದೊಂದಿಗೆ ಪ್ರಾರಂಭವಾಯಿತು. ತದನಂತರ ಭಾರತಕ್ಕೆ ಪಾದಾರ್ಪಣೆ ಮಾಡಿದವರು ಬ್ರಿಟಿಷರು. ಕೇವಲ ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕೆ ಬಂದ ಬ್ರಿಟಿಷರು ಸರಿಸುಮಾರು 200 ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ಹಾಗೂ ದಬ್ಬಾಳಿಕೆಯನ್ನು ನಡೆಸಿದರು. ಬ್ರಿಟಿಷರ ಒಡೆದು ಆಳುವ ನೀತಿ, ದಬ್ಬಾಳಿಕೆ, ಅವರ ಅಧಿಕಾರ ದಾಹ ಅಲ್ಲದೆ ಭಾರತೀಯರಲ್ಲಿ ಕಾಡುತ್ತಿದ್ದ ಸಾಮರಸ್ಯದ ಕೊರತೆಯಿಂದಾಗಿ ನಲುಗಿ ಹೋದವರು ಭಾರತೀಯರು. ಉಲ್ಲಾಳದ ರಾಣಿ ಅಬ್ಬಕ್ಕಾದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಮೈಸೂರು ಹುಲಿ ಟಿಪ್ಪು ಸುಲ್ತಾನ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವೀರಪಾಂಡ್ಯ ಕಟ್ಟಿಬೊಮ್ಮನ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾಂತ್ಯ ಟೋಪಿ ನಾನಾ ಸಾಹೇಬ್, ಬೇಗಂ ಹಜರತ್ ಮಹಲ್, ಮಂಗಲ್ ಪಾಂಡೆ, ಭಗತ್ ಸಿಂಗ್, ರಾಜ್ಗುರು, ಬಾಲಗಂಗಾಧರ ತಿಲಕ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಅರವಿಂದ ಘೋಷ್, ಗೋಪಾಲಕೃಷ್ಣ ಗೋಖಲೆ, ಬದ್ರುದ್ದೀನ್ ತ್ಯಾಬ್ಜಿ, ಮೌಲಾನಾ ಅಬುಲ್ ಕಲಾಂ ಆಜಾದ್, ಮೋತಿಲಾಲ್ ನೆಹರು, BR ಅಂಬೇಡ್ಕರ್, ಮಹಾತ್ಮ ಗಾಂಧಿ ಮುಂತಾದ ನಾಯಕರೊಂದಿಗೆ ಎಲ್ಲ ಭಾರತೀಯರ ಒಗ್ಗಟ್ಟಿನ ಒಕ್ಕೊರಲಿನ ಹೋರಾಟದ ಫಲವೇ ಸ್ವತಂತ್ರ ಭಾರತದ ಜನನ. ನಾವಿಂದು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ. ಇದಕ್ಕೆ ಕಾರಣೀಭೂತರಾದ ಮಹಾನ್ ನಾಯಕರ ತ್ಯಾಗ, ಬಲಿದಾನಗಳ ಕಥೆಯನ್ನು ಕೇಳೋಣ ಬನ್ನಿ. ಸ್ವಾತಂತ್ರ್ಯ ಸಂಗ್ರಾಮ ವೀರ ಕಥನ.
ಭಾರತೀಯ ಸಿಪಾಯಿಗಳೇ, ನೋಡಿ, ಇದು ಹೊಸ ಎನ್ಫೀಲ್ಡ್ ರೈಫಲ್. ಇದನ್ನು ಹೀಗೆ ಹಲ್ಲಿನಿಂದ ಕಚ್ಚಿ ಬಂದೂಕಿನ ತೋಟಗಳನ್ನು ತೆಗೆದು ಉಪಯೋಗಿಸಬೇಕು. ಬನ್ನಿ ಬನ್ನಿ. ಹೇ, ಯು ಕಮ್ ಫಸ್ಟ್. ಇಲ್ಲ, ನಾವು ಇದನ್ನು ಉಪಯೋಗಿಸುವುದಿಲ್ಲ. ಇಲ್ಲ ಇಲ್ಲ, ನಾವಿದನ್ನು ಹಲ್ಲಿನಿಂದ ಕಚ್ಚಿ ಉಪಯೋಗಿಸುವುದಿಲ್ಲ. ನೀವು ನಮಗೆ ನೀಡಿರುವ ಈ ಎನ್ಫೀಲ್ಡ್ ಬಂದೂಕಿನ ತೋಟಾಗಳಿಗೆ ದನದ ಹಾಗೂ ಹಂದಿಯ ಕೊಬ್ಬನ್ನು ಸವರಿದ್ದೀರಿ. ನಾವು ಈ ಕಾಡತೂಸುಗಳನ್ನು ನಮ್ಮ ಬಂದೂಕಿನಲ್ಲಿ ತುಂಬುವ ಮೊದಲು ಹಲ್ಲಿನಿಂದ ಕಚ್ಚಿ ತೆಗೆಯಬೇಕಿದೆ, ಅಲ್ಲವೇ? ದನದ ಕೊಬ್ಬನ್ನು ಸವರಿ ಹಿಂದೂ ಸಿಪಾಯಿಗಳ ಮನ ನೋಯುವಂತೆ ಮಾಡಿದ್ದೀರಿ. ಅಲ್ಲದೆ ಹಂದಿಯ ಕೊಬ್ಬನ್ನು ಸವರಿ ಮುಸ್ಲಿಂ ಸಿಪಾಯಿಗಳ ಮನನೋಯುವಂತೆ ಮಾಡುವುದೇ ನಿಮ್ಮ ಉದ್ದೇಶವಾಗಿದೆ. ಈ ಕಾಡತೂಸುಗಳನ್ನು ಬಳಕೆ ಮಾಡುವುದಿಲ್ಲ ಎಂದರೆ ಮಾಡುವುದಿಲ್ಲ. ಯು ಶುಡ್ ಯೂಸ್ ದೀಸ್ ಕಾರ್ಟ್ರಿಜಸ್. ಇಟ್ಸ್ ಮೈ ಆರ್ಡರ್. ಇಲ್ಲದಿದ್ದರೆ ಕಠಿಣ ಶಿಕ್ಷೆಯನ್ನು ನಿಮಗೆ ನೀಡಲಾಗುತ್ತದೆ. ನಿಮ್ಮ ಈ ಆರ್ಡರ್ ಅನ್ನು ನಾವು ಧಿಕ್ಕರಿಸುತ್ತೇವೆ. Arrest him! ಹೀಗೆ ಸಿಪಾಯಿಗಳಿಂದ ಆರಂಭವಾದ ದಂಗೆಯು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ರೂಪ ಪಡೆಯಿತು. ಈ ಘಟನೆಯ ನಂತರ ದೆಹಲಿ ಸೇರಿದಂತೆ ಉತ್ತರ ಭಾರತದ ತುಂಬೆಲ್ಲ ಬಂಡಾಯ ಹಬ್ಬಿತು. ಅವಧ ಪ್ರಾಂತ್ಯದ ನವಾಬನ ಸಲಹೆಗಾರ ಅಹಮದುಲ್ಲಾ, ನಾನಾ ಸಾಹೇಬ್, ರಾವ್ ಸಾಹೇಬ್, ತಾಂತ್ಯ ಟೋಪಿ ಮತ್ತು ಅಜಿಮುಲ್ಲಾ ಖಾನ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಿಹಾರದ ಕನ್ವರ್ ಸಿಂಗ್, ಜಗದೀಶ್ಪುರದ ರಜಪೂತ ನಾಯಕರು, ಮೊಘಲ್ ದೊರೆ 2ನೇ ಬಹದ್ದೂರ್ ಶಾ, ಬೇಗಂ ಹಜರತ್ ಮಹಲ್ ಮೊದಲಾದವರು ಬ್ರಿಟಿಷರ ವಿರುದ್ಧ ತಿರುಗಿಬಿದ್ದರು. ಆದರೆ ಬ್ರಿಟಿಷರು ತಮ್ಮ ಚಾಣಾಕ್ಷತನ ಮತ್ತು ಯುದ್ಧ ಕೌಶಲದಿಂದ ಈ ಎಲ್ಲ ಹೋರಾಟಗಾರರನ್ನು ಸುಲಭವಾಗಿ ಭಗ್ಗುಬಡಿದರು. ಆದರೂ ಈ ಸಿಪಾಯಿ ದಂಗೆಯು ಮುಂದಿನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯಾಯಿತು. ಸುರೇಂದ್ರನಾಥ ಬ್ಯಾನರ್ಜಿ 1867ರಲ್ಲಿ ಇಂಡಿಯನ್ ಅಸೋಸಿಯೇಷನ್ ಅನ್ನು ಮೊಟ್ಟ ಮೊದಲು ಸ್ಥಾಪಿಸಿದರು. 1885ರಲ್ಲಿ ಎವೋ ಹ್ಯೂಮ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಆಗಿನ ನಾಯಕರಾದ ಫಿರೋಜ್ ಶಾ ಮೆಹ್ತಾ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಸುರೇಂದ್ರನಾಥ ಬ್ಯಾನರ್ಜಿ, ಬದ್ರುದ್ದೀನ್ ತ್ಯಾಬ್ಜಿ ಮೊದಲಾದ ಮಂದಗಾಮಿಗಳು ಬ್ರಿಟಿಷ್ ಸಾರ್ವಭೌಮತ್ವದಲ್ಲಿ ಸಾಂವಿಧಾನಿಕ ಆಡಳಿತವನ್ನು ಪಡೆಯುವ ಉದ್ದೇಶ ಹೊಂದಿದ್ದರು. ವೈಸರಾಯ್ ಲಾರ್ಡ್ ಕರ್ಜನ್ ಸಾಹೇಬರು ರಾಜ್ಯದ ಆಡಳಿತಾತ್ಮಕ ದೃಷ್ಟಿಯಿಂದ ಬಂಗಾಳದ ವಿಭಜನೆಯ ಯೋಜನೆಯನ್ನು ರೂಪಿಸಿದ್ದಾರೆ. ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ. ಧಿಕ್ಕಾರ, 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 ಧಿಕ್ಕಾರ. ಲಾರ್ಡ್ ಕರ್ಜನನ ಈ ಯೋಜನೆಯನ್ನು ನಾವು ಧಿಕ್ಕರಿಸುತ್ತೇವೆ.
ಈ ಬ್ರಿಟಿಷ್ ಗವರ್ನರ್ ಪೂರ್ವ ಮತ್ತು ಪಶ್ಚಿಮ ಬಂಗಾಳವನ್ನು ಹಿಂದೂ ಮತ್ತು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಾಗಿ ವಿಂಗಡಿಸಿದ್ದಾರೆ. ಹಿಂದೂ ಹಾಗೂ ಮುಸ್ಲಿಂ ಸಮುದಾಯಗಳ ನಡುವೆ ಕಂದಕವನ್ನುಂಟು ಮಾಡಿ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನು ಕುಗ್ಗಿಸುವ ಸಂಚು ಇದು. ಹೌದು, ಬ್ರಿಟಿಷರ ಒಡೆದು ಆಳುವ ನೀತಿಯ ಪ್ರತೀಕ ಇದು. ಬಂಗಾಳದ ವಿಭಜನೆಯನ್ನು ನಾವು ಒಪ್ಪುವುದಿಲ್ಲ. ಬೋಲೋ ಭಾರತ್ ಮಾತಾ ಕೀ ಜೈ! ಬೋಲೋ ಭಾರತ್ ಮಾತಾ ಕೀ ಜೈ! ಬೋಲೋ ಭಾರತ್ ಮಾತಾ ಕೀ ಜೈ! ಬಹಿಷ್ಕಾರ ಬಹಿಷ್ಕಾರ ವಿದೇಶಿ ವಸ್ತುಗಳ ಬಹಿಷ್ಕಾರ, ಬಹಿಷ್ಕಾರ ಬಹಿಷ್ಕಾರ ವಿದೇಶಿ ವಸ್ತುಗಳ ಬಹಿಷ್ಕಾರ, ಬಹಿಷ್ಕಾರ ಬಹಿಷ್ಕಾರ 1919ರಲ್ಲಿ ಬ್ರಿಟಿಷ್ ಸರ್ಕಾರವು ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಕಾಯ್ದೆಯ ವಿರುದ್ಧವಾಗಿ ಪಂಜಾಬಿನ ಪ್ರಮುಖ ಪಟ್ಟಣಗಳಲ್ಲಿ ಪ್ರತಿಭಟನೆಗಳು ಜರುಗಿದವು. 1919 ಏಪ್ರಿಲ್ 13ರಂದು ಅಮೃತ್ಸರದಲ್ಲಿ 5ಕ್ಕಿಂತ ಹೆಚ್ಚು ಜನರು ಸೇರುವಂತಿಲ್ಲ ಎಂದು ಬ್ರಿಟಿಷ್ ಸರ್ಕಾರ ಆಜ್ಞೆ ಹೊರಡಿಸಿತ್ತು. ಇದೇ ಸಂದರ್ಭದಲ್ಲಿ ಪಂಜಾಬ್ನ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಬೈಸಾಖಿ ಹಬ್ಬದ ಆಚರಣೆಗಾಗಿ ಜನ ಸೇರಿದ್ದರು. ಹಾ ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ನಾನಂತೂ ಬೈಸಾಖಿ ಹಬ್ಬಕ್ಕೆ ಕಾಯ್ತಾ ಇದ್ದೀನಿ. ಅಮ್ಮ ಅಮ್ಮ, ನನ್ಗೂ ಸರ ಬಳೆ ಕೊಡಿಸ್ತೀರಾ? ಹಾ, ನನ್ ದೊಡ್ಡಪ್ಪ ದೊಡ್ಡಮ್ಮನು ಸಹ ಬೈಸಾಖಿ ಹಬ್ಬಕ್ಕೆ ನಮ್ಮನೆಗೆ ಬರ್ತಿದ್ದಾರೆ. ಬಾರಪ್ಪ, ಬೇಗ ಬಾ. ನಡಿ ನಡಿ. ರೌಲತ್ ಕಾಯ್ದೆಯ ವಿರುದ್ಧ ನಿಮ್ಮ ಹೋರಾಟವೇ? ಬ್ರಿಟಿಷ್ ಸರ್ಕಾರ ಇದನ್ನು ಸಹಿಸುವುದಿಲ್ಲ. ಫೈರ್! ಅಯ್ಯೋ! ನಾನಿಂದು ಸುಮಾರು 1650 ಗುಂಡಿನ ಮಳೆಗೆರೆದಿದ್ದೇನೆ. ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ. ನಾವು ದಿನನಿತ್ಯ ಬಳಸುವ ವಸ್ತುಗಳ ಮೇಲೆ ಬ್ರಿಟಿಷ್ ಸರ್ಕಾರ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದೆ. ವೈಸರಾಯ್ ಇರ್ವಿನ್ ರವರಿಗೆ ಈ ಬಗ್ಗೆ ಪತ್ರ ಬರೆದರೂ ಏನೂ ಪ್ರಯೋಜನವಾಗಲಿಲ್ಲ. ಜನರ ದೈನಂದಿನ ಆಹಾರ ಪದಾರ್ಥಗಳಲ್ಲಿ ಉಪ್ಪು ಒಂದು ಪ್ರಮುಖ ಅಂಶ. ಉಪ್ಪಿನ ಮಾರಾಟ ಮತ್ತು ಉತ್ಪಾದನೆಯ ಮೇಲಿನ ಈ ನಿಷೇಧವು ಅಸಮಂಜಸ ಹಾಗೂ ದಮನಕಾರಿಯಾಗಿದೆ. ಹಾಗಾಗಿ ನಾವು ಬ್ರಿಟಿಷ್ ರಾಜ್ ಕಾನೂನುಗಳನ್ನು ವಿರೋಧಿಸುತ್ತಾ ಬ್ರಿಟಿಷರ ದಮನಕಾರಿ ಆಡಳಿತದ ಬಗ್ಗೆ
ಜನರಿಗೆ ಅರಿವು ಮೂಡಿಸುತ್ತಾ ಉಪ್ಪಿನ ಸತ್ಯಾಗ್ರಹದೊಂದಿಗೆ ಕಾನೂನುಭಂಗ ಚಳವಳಿಯನ್ನು ಪ್ರಾರಂಭಿಸೋಣ. ಬ್ರಿಟಿಷ್ ಸರ್ಕಾರವು ಭಾರತೀಯ ನಾಯಕರೊಂದಿಗೆ ಸಂಧಾನಕ್ಕಾಗಿ ಕಳುಹಿಸಿದ್ದ ಸ್ಟ್ರಫೋರ್ಡ್ ಕ್ರಿಪ್ಸ್ ಆಯೋಗವು 1942ರಲ್ಲಿ ಕೆಲವು ಸಲಹೆಗಳನ್ನು ಭಾರತೀಯರ ಮುಂದಿಟ್ಟಿತು. ಈ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು, ಅದಕ್ಕಾಗಿ ಸಂವಿಧಾನ ರಚಿಸಲು ಸಭೆ ಕರೆಯುವುದು, ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನು ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಗಳನ್ನು ನೀಡಿತು. ಈ ಸಲಹೆಗಳನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಪ್ಪದೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗುವಂತೆ ಬೃಹತ್ತಾದ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗಿದೆ. ಮಾಡು ಇಲ್ಲವೇ ಮಡಿ ಎಂಬುದು ನಮ್ಮ ಧ್ಯೇಯವಾಗಬೇಕು. ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ! ಭಾರತ ಬಿಟ್ಟು ತೊಲಗಿ! ಬ್ರಿಟಿಷರೇ, 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 ಭಾರತ ಬಿಟ್ಟು ತೊಲಗಿ! ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಚಾರ್ಯ ಕೃಪಲಾನಿ, ಕಸ್ತೂರ್ಬಾ ಗಾಂಧಿ ಮೊದಲಾದ ನಾಯಕರನ್ನು ಬ್ರಿಟಿಷ್ ಸರ್ಕಾರವು ಬಂಧಿಸಿತು. ಗಾಂಧೀಜಿಯ ಬಂಧನದ ನಂತರ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಭಾರತೀಯರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದರು. ಬ್ರಿಟಿಷರನ್ನು ಭಾರತದಿಂದ ತೊಲಗಿಸುವುದೇ ಹೋರಾಟಗಾರರ ಮುಖ್ಯ ಧ್ಯೇಯವಾಗಿತ್ತು. ಮಹಮ್ಮದ್ ಅಲಿ ಜಿನ್ನಾನ ನೇತೃತ್ವದಲ್ಲಿ ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟಿತು. ಈ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಶೀಘ್ರವಾಗಿ ಅಧಿಕಾರವನ್ನು ಹಸ್ತಾಂತರಿಸುವುದಾಗಿ ತಿಳಿಸಿ 1946ರ ಮಾರ್ಚ್ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಭಾರತಕ್ಕೆ ವೈಸ್ರಾಯ್ ಆಗಿ ಕಳುಹಿಸಿತು. ಮೌಂಟ್ ಬ್ಯಾಟನ್ ಗಾಂಧೀಜಿ, ಜಿನ್ನಾ ಮತ್ತಿತರ ನಾಯಕರೊಂದಿಗೆ ಮಾತುಕತೆ ನಡೆಸಿ ಭಾರತವನ್ನು ವಿಭಜಿಸುವ ಯೋಜನೆಯನ್ನು ರೂಪಿಸಿದರು. 1947ರ ಜುಲೈನಲ್ಲಿ ಭಾರತ ಸ್ವಾತಂತ್ರ್ಯ ಮಸೂದೆಯು ಕಾಯ್ದೆಯ ರೂಪವನ್ನು ಪಡೆಯಿತು. ಕಾಯ್ದೆಯನ್ವಯ 1947ರ ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ರಾಷ್ಟ್ರಗಳು ಉದಯಿಸಿದವು. ಹೀಗೆ ಭಾರತವು 1947ರ ಆಗಸ್ಟ್ 15ರಂದು ಸ್ವತಂತ್ರ ರಾಷ್ಟ್ರವಾಯಿತು. ರಾಡ್ಕ್ಲಿಫ್ ಆಯೋಗವು ಈ ದೇಶಗಳ ಗಡಿಗಳನ್ನು ಗುರುತಿಸಿತು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಭಾರತ ಇದು ಭಾರತ, ನಮ್ಮ ಪ್ರೀತಿಯ ಭಾರತ. ಭಾರತ ಇದು ಭಾರತ, ನಮ್ಮ ಹೆಮ್ಮೆಯ ಭಾರತ. ಭಾರತ ಇದು ಭಾರತ, ನಮ್ಮ ಪ್ರೀತಿಯ ಭಾರತ.
ಭಾರತ